ದಾಂಪತ್ಯದಲ್ಲಿ ಅನ್ಯೋನ್ಯವಾಗಿರಲು ಏನು ಮಾಡಬೇಕು? ಪ್ರಪಂಚದಾದ್ಯಂತ ವಿಚ್ಛೇದನ ಪಡೆಯುವವರ ಸಂಖ್ಯೆ ಹೆಚ್ಚಾಗುತ್ತಿದೆ. ಬೇರ್ಪಡದಿದ್ದರೂ ಗಂಟೆಗೊಬ್ಬರು ಹೊಡೆದಾಡಿಕೊಳ್ಳುವವರು ಕಡಿಮೆಯೇನೂ ಇಲ್ಲ. ಏಕೆ ಹೀಗೆ ಎಂದರೆ ಅಭ್ಯಾಸ ಅಭಿರುಚಿಗಳಲ್ಲಿ ಹೊಂದಾಣಿಕೆಯಾಗದಿರದು ವ್ಯಸನಗಳು. ಇಂತಹ ಅನೇಕ ಸಮಸ್ಯೆಗಳಿದ್ದರೂ ಮುಖ್ಯವಾದ ಕಾರಣ ಇತರರಿಂದ ಹೆಚ್ಚು ಬಯಸುವುದು ಎನ್ನುತ್ತಾರೆ ಮನಃಶಾಸ್ತ್ರಜ್ಞರು. ಇಂತಹ ಸ್ಥಿತಿಯಲ್ಲಿ ದಂಪತಿಗಳು ಅನ್ಯೋನ್ಯವಾಗಿ ಇರಲು ಕೆಲವು ಸೂಚನೆಗಳನ್ನು ಕೊಡುತ್ತಿದ್ದಾರೆ. ಸಂಗಾತಿ ಹೀಗೆ ಇರಬೇಕು, ಹಾಗೆ ಇದ್ದರೆ ಒಳ್ಳೆಯದು ಎಂದು ಕೆಲ ಊಹೆಗಳು ತಪ್ಪೂ ಅಲ್ಲ. ಇತರರೊಂದಿಗೆ ಹೋಲಿಸಿಕೊಂಡು ಅವರ ಶಕ್ತಿಗೆ ಮಿಗಿಲಾಗಿ ಕೋರಿಕೊಂಡು ಅದು ನೆರವೇರದಿದ್ದರೆ ಬಾಧೆ ಪಡುವುದು ಅಥವಾ ವಾದಕ್ಕಿಳಿಯುವುದು ಸಮಸ್ಯೆಗೆ ಮೂಲ. ಇದು ಒಳಿತು ಉಂಟು ಮಾಡದು. ಅದರಿಂದ ಆಗದಿರುವ ಕುರಿತು ಆಲೋಚಿಸುವುದು ಬಿಡಬೇಕು. ಆಗಲೇ ಇಬ್ಬರಿಗೂ ಮನಃಶಾಂತಿ, ಸುಖ ಸಾಧ್ಯ. ಪತ್ನಿ ತನ್ನ ಶಕ್ತಿಗೆ ಮೀರಿದ ಅಥವಾ ಅಸಾಧ್ಯವೆಂಬುದು ಬಯಸಿದಾಗ ಪತಿಯಲ್ಲಿ ಅಸಹಾಯಕತೆ ತಲೆದೋರುತ್ತದೆ, ಕೊರಗುತ್ತಾನೆ. ಅಂತಹ ಸಂದರ್ಭದಲ್ಲಿ ನಿಜ ಹೇಳಿದರೆ ವಾದ ವಿವಾದ, ಸುಳ್ಳು ಹೇಳುವುದೇ ಅಭ್ಯಾಸವಾಗುತ್ತದೆ. ಇದು ಕುಟುಂಬದ ಸಾಮರಸ್ಯ ಹಾಗೂ ಆರೋಗ್ಯಕ್ಕೂ ಧಕ್ಕೆಯನ್ನು ತರುತ್ತದೆ. ತನಗೆ ವಜ್ರದ ಉಂಗುರ ಕೊಡಿಸಲಿಲ್ಲವೆಂದು ಪತ್ನಿ ಕೊರಗುವುದು, ಕೋಪ ಮಾಡಿಕೊಳ್ಳುವುದು ಮನಃಶಾಂತಿಗೆ ಭಂಗವನ್ನು ತರುತ್ತದೆ. ಅದರ ಬದಲಾಗಿ ನಿನ್ನ ಕೈಯಲ್ಲಿ ಕೈ ಹಾಕಿ ಮಧುರವಾಗಿ ಮಾತಾಡುವುದು, ಹರಟೆ ಹೊಡೆಯುವುದಕ್ಕಿಂತ ಅಮೂಲ್ಯವಾದುದು ಯಾವುದೂ ಇಲ್ಲ ಎಂದು ಹೇಳಿದರೆ ಅದೆಷ್ಟು ರೋಮಾಂಚಕವಾಗಿರುತ್ತದೆ. ಹೋಳಿಗೆ ಪಾಯಸ ಮಾಡಲಿಲ್ಲವೆಂದು ಪತಿ ಗೊಣಗುವ ಬದಲು ನಿನ್ನೊಂದಿಗೆ ಕುಳಿತು ಮೊಸರನ್ನ ತಿಂದರೆ ಸಂತೃಪ್ತಿ, ಸಂಭ್ರಮ ಎಂದು ಹೇಳಿದರೆ ಲೈಲಾ ಮಜ್ನು ಪ್ರೇಮ ನೆನಪಿಗೆ ಬರುತ್ತದೆ ಅಲ್ಲವೇ? ಹಾಗೆಯೇ ಲೋಕದಲ್ಲಿ ಯಾರೊಬ್ಬರೂ 100ಕ್ಕೆ 100ರಷ್ಟು ಪರಿಪೂರ್ಣವಾಗಿರುವುದಿಲ್ಲ. ಆ ಸಂಗತಿ ತಿಳಿದುಕೊಂಡು ಅರ್ಧಾಂಗಿಯನ್ನು ಅರ್ಥ ಮಾಡಿಕೊಂಡರೆ ಆತ್ಮೀಯವಾಗಿ ಇರಬಹುದು. ಹಾಗಾಗದೆ ಮಾತು ಮಾತಿಗೂ ತಪ್ಪು ತೋರಿಸುತ್ತಾ ಅವಮಾನಿಸುತ್ತಿದ್ದರೆ ಸಂಘರ್ಷದ ಸಂಸಾರವಾಗುತ್ತದೆ. ಆದ್ದರಿಂದ ನೀವು ಒಂದೇಳಿದರೆ ಸಂಗಾತಿ ಮತ್ತೇನೋ ಮಾಡಿದರೆ ಅವಸರದಿಂದ ವಾದ ಮಾಡಬೇಡಿ. ಮೊದಲು ಆ ವ್ಯಕ್ತಿ ಹೇಳುವುದನ್ನು ಕೇಳಿ, ಕಾರಣವೇನೋ ತಿಳಿಯಿರಿ. ಸಮಭಾವ ಸಹನೆಯಿಂದ ನಡೆದುಕೊಂಡರೆ ಸಂಸಾರದಲ್ಲಿ ಸರಿಗಮ ಅನುರಣಿಸುತ್ತದೆ.